ಕೋಗಿಲು ಲೇಔಟ್ನಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದವರಿಗೆ ಗುನ್ನ ಹಾಕಲಾಗಿತ್ತು. ಕೊನೆಗೂ ಅಲರ್ಟ್ ಆಗಿರೋ ಜಿಬಿಎ ಇದೀಗ ರಾಜಕಾಲುವೆಗಳನ್ನ ನುಂಗಿ ಅರಮನೆ ಕಟ್ಟಿದವರಿಗೆ ಬರೆ ಹಾಕಿದೆ. ಬರೋಬ್ಬರಿ 39 ಮನೆಗಳನ್ನ ಸೀಸ್ ಮಾಡಿರೋ ಜಿಬಿಎ ಧ್ವಂಸ ಮಾಡಲು ಮುಂದಾಗಿದೆ. ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಮತ್ತೆ ಅಕ್ರಮವಾಗಿ ಮನೆಗಳನ್ನ ನಿರ್ಮಾಣ ಮಾಡಿದವರಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಭರ್ಜರಿ ಶಾಕ್ ಕೊಡ್ತಾ ಇದೆ. 39 ಮನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಡೆಮಾಲಿಷ್ ಮಾಡಬೇಕು ಅಂತೇಳಿ ಸೀಸ್ ಕೂಡ ಮಾಡಿದ್ದಾನೆ. ಐಷಾರಾಮಿ ಮನೆಗಳಿಗೆ ಬೀಗ, ಕನಸಿನ ಮನೆಯೊಳಗೆ ವಾಸಿಸೋ ಹಾಗಿಲ್ಲ. ರಾಜಕಾಲುವೆ ನುಂಗಿ ಮೆರೆತಿದ್ದವರಿಗೆ ಜಿಬಿಎ ಗುನ್ನ ಬಿದ್ದಿದೆ. ಹೊಸ ಕಟ್ಟಡಗಳನ್ನ ನೆಲಸಮ ಮಾಡಲು ಮುಂದಾಗಿದ್ದಾರೆ. ರಾಜಕಾಲುವೆ ನುಂಗಿದವರಿಗೆ ಜಿಬಿಎ ಬಿಗ್ ಶಾಕ್. 39 ಮನೆಗಳನ್ನ ನೆಲಸಮ ಮಾಡುವುದಕ್ಕೆ ತಯಾರಿ. ಬೆಂಗಳೂರಿನಲ್ಲಿ ಅಕ್ರಮ ಲೇಔಟ್ ಮನೆಗಳ ಹಾವಳಿ ಹೆಚ್ಚಾಗಿದೆ. ಕೋಗಿಲು ಲೇಔಟ್ ಕೇಸ್ ಬಳಿಕ ಕೊನೆಗೂ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತಂತೆ ಕಾಣ್ತಿದೆ. ಕೆಆರ್ಪುರ ವಲಯ 2 ವಾರ್ಡ್ ನಂಬರ್ 87ರ ಸರ್ವೆ ನಂಬರ್ 11/1ರಲ್ಲಿ ಅನಧಿಕೃತ ಮನೆಗಳು ತಲೆ ಎತ್ತಿವೆ. ಹೊರಮಾವು ಸಮೀಪದ ಅಗರದಲ್ಲಿರೋ 39 ಅಕ್ರಮ ಮನೆಗಳನ್ನ ನೆಲಸಮ ಮಾಡಲು ಜಿಬಿಎ ಮುಂದಾಗಿದೆ. ರಾಜಕಾಲುವೆ ಒತ್ತುವರಿ ಮಾಡಿ ನಿಯಮಗಳನ್ನ ಮುರಿದು ಕಟ್ಟಿರುವ ಮನೆಗಳಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದು ಬೀಗವನ್ನು ಹಾಕಲಾಗಿದೆ. ಸದ್ಯಕ್ಕೆ ಅದೇ ಸ್ಥಳದಲ್ಲಿ ನೋಡ್ತಾ ಹೋಗ್ತೀರಾ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಪೂರ್ವ ನಗರ ಪಾಲಿಕೆ ವ್ಯಾಪ್ತಿರ್ತಕ್ಕಂಥ ಹೊರಮಾವು ಅಗ್ರದಲ್ಲಿರ್ತಕ್ಕಂಥ ಒಂದು ಖಾಸಗಿ ಲೇಔಟ್ನ ಮುಂಭಾಗ ಇದೀನಿ. ಎಂಟ್ರೆನ್ಸು ಈ ಒಂದು ಲೇಔಟ್ ಏನಿದೆ ಖಾಸಗಿ ಲೇಔಟ್, ಇದರಲ್ಲಿರ್ತಕ್ಕಂಥ ಸುಮಾರು 39 ಮನೆಗಳು ಇಲ್ಲೀಗಲ್ಲು. ಏನಂತಂದ್ರೆ ಬಫರ್ ಝೋನ್, ರಾಜಕಾಲುವೆ ಬಫರ್ ಝೋನ್ ಅಲ್ಲಿ ಮತ್ತೆ ಸೆಟ್ ಬ್ಯಾಕ್ ಇಲ್ಲದೆ ನಕ್ಷೆ ಮಂಜೂರಾತಿ ಉಲ್ಲಂಘನೆ ಮಾಡಿ ಮನೆ ಕಟ್ಟಿದ್ದಾರೆ ಅಂತಕ್ಕಂಥ ಆರೋಪದ ಮೇಲೆ ಅಧಿಕಾರಿಗಳು ಅದನ್ನ ಖಾತ್ರಿಪಡಿಸಿಕೊಂಡು ಸೀಸ್ ಮಾಡಿದ್ದಾರೆ. ರಾಜಕಾಲುವೆ ಬಫರ್ ಝೋನ್ ಕಬಳಿಸಿರುವುದು ಜಿಬಿಎ ಪರಿಶೀಲನೆ ವೇಳೆ ಬಯಲಾಗಿದೆ. ಅಲ್ಲದೆ ನಕ್ಷೆ ಮಂಜೂರಾತಿ ಉಲ್ಲಂಘಿಸಿದ್ದಕ್ಕೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ತಾವೇ ಮನೆಗಳನ್ನ ತೆರವು ಮಾಡಬೇಕು, ಇಲ್ಲದಿದ್ರೆ ತಿಂಗಳಾಂತ್ಯದೊಳಗೆ ಜೆಸಿಬಿ ತಂದು ಮನೆಗಳನ್ನ ಡೆಮಾಲಿಷನ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೋಟಿ ಖರ್ಚು ಮಾಡಿ ಸೈಟ್ಗಳಲ್ಲಿ ಮನೆ ಕಟ್ಟಿಕೊಂಡಿದ್ದವರು ಕಂಗಾಲಾಗಿದ್ದಾರೆ. ಕಟ್ಟಬೇಕು ಅಂದ್ರೆ ಕೂಡ್ತಾರೆ, 100 ಕಾರು ಹುಟ್ಟಿಸ್ಕೊಬೋದು. ಏನು ಮಾಡೋಕ್ಕತ್ತದೆ, 100 ಹುಟ್ಟಿಸ್ಕೊಬೋದಪ್ಪ. ಅದನ್ನೆಲ್ಲನೂ ಯಾರು ನೋಡ್ಯವ್ರೆ ಮಾಡೋದು ಹೇಳೋ ನೀವು? ಕಡ್ದಾಗೂ ಇಲ್ಲ, ಗಿಡದಾಗಿಲ್ಲ, ತಗೊಂಡಾಗಿಲ್ಲ, ಎಷ್ಟೋ ದಿನ ಹಂಗೆ ಇದ್ದು ಗದ್ದಿಗಳು ನೋಡಿ. ಇಲ್ಲ ಮರವಳ 18 ಅಡಿನೋ ಏನೋ ಇರೋದು, ಇಲ್ಲ ಈ ಕಡೆ ಸ್ವಲ್ಪ ಹೋಗ್ಬೋದು, ಇಲ್ಲ ಆ ಕಡೆ ಸ್ವಲ್ಪ ಹೋಗ್ಬೋದು, ಅಷ್ಟೇ ಹೊರ್ತು ಇದು ಮರವಳ್ಳನೇ. ಮರವಳ್ದಾಗ ಕಟ್ಟಿಲ್ಲ ಅವರು. ರಾಜಕಾಲುವೆ ಕಬಳಿಸಿ ಲೇಔಟ್ ಮಾಡಿ ಹಂಚಿರೋ ಖದೀಮರು ಅಮಾಯಕರ ಜೀವನದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಕಷ್ಟಪಟ್ಟು ಕೆಲವರು ಸೈಟ್ ಖರೀದಿಸಿ ಕನಸಿನ ಮನೆ ಕಟ್ಟಿಕೊಂಡಿದ್ರು. ಆದರೆ ರಿಯಲ್ ಎಸ್ಟೇಟ್ನವರ ಅಕ್ರಮದ ಆಟಕ್ಕೆ ಸಿಲುಕಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.